ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಇಂಪ್ರೂವ್ ಯುವರ್ ಪುಷಪ್ ಕೌಂಟ್ಸ್ ಇಂಟು 2x. ಇವಾಗ ಫಾರ್ ಎಕ್ಸಾಂಪಲ್ ನೀವು 10 ಪುಷಪ್ ಮಾಡ್ತಿದ್ದೀರಾ, ಇಲ್ಲಾಂದ್ರೆ 20 ಪುಷಪ್ ಮಾಡ್ತಿದ್ದೀರಾ. ಯು ಕ್ಯಾನ್ ಪುಷ್ ಇಟ್ ಅಟ್ ಆರಾಮ್ಸೆ ಒಂದು 15 or 25, 30 ಹಂಗೆ ಪುಷ್ ಮಾಡಿಬಿಡ್ಬೋದು. ಈಕ್ವಲ್ ಡಬಲ್ ಆಗುತ್ತಾ ಅಂದರೆ ಇಟ್ ಈಸ್ ಸಬ್ಜೆಕ್ಟಿವ್. ಸಮ್ ಪೀಪಲ್ ಆಗುತ್ತೆ, ಸಮ್ ಪೀಪಲ್ ಆಗಲ್ಲ. ಬಟ್ ಅಟ್ಲೀಸ್ಟ್ ಯು ಕ್ಯಾನ್ ಪುಷ್. ನಾರ್ಮಲ್ ಮಾಡೋ ಪುಷಪ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡ್ತೀರಾ. ಸೊ ನಾವು ಪುಷಪ್ ಮಾಡೋಕ್ಕಿಂತ ಮುಂಚೆ ಪುನರ ಅಧ್ಯಾಯ ಮಾಡಬೇಕು. ಪ್ರೀ ರಿಕ್ವೆಸಿಟ್ಸ್, ಪುಷಪ್ ಮಾಡೋಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಬೇಕು. ಸೊ ಜಾಸ್ತಿ ಟೈಮ್ ಹಿಡಿಯಲ್ಲ, 1 minute ಮ್ಯಾಕ್ಸಿಮಮ್ ಅಷ್ಟೇ ಹಿಡಿಯುತ್ತೆ. ಆ್ಯಂಡ್ ದಟ್ ಈಸ್ ಕಾಲ್ಡ್ ವಿಮ್ ಆಫ್ ಬ್ರೀದಿಂಗ್ ಟೆಕ್ನಿಕ್. ಆ್ಯಂಡ್ ಈ ಬ್ರೀದಿಂಗ್ ಟೆಕ್ನಿಕ್ ಹಿಂದೆ ಇರೋ ಸೈನ್ಸ್ನ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಓಕೆ, ವಿಮ್ ಆಫ್ ಬ್ರೀದಿಂಗ್ ಟೆಕ್ನಿಕ್ ಅಂದರೆ ಏನು? ಬೇರೆ ಏನಲ್ಲ, ಇಂಡಿಯನ್ ಪ್ರಾಣಾಯಾಮನ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಪೋಲೆಂಡಲ್ಲಿ ಯಾವನೋ ಒಬ್ಬನು ಇನ್ವೆಂಟ್ ಮಾಡಿದ್ದಾನೆ. ಅವನು ಐಸ್ಮ್ಯಾನ್ ಅಂತ ಕರೀತಾರೆ. ಹಿ ಹ್ಯಾಸ್ ಲಾಟ್ ಆಫ್ ರೆಕಾರ್ಡ್ಸ್ ಬೈ ಡೂಯಿಂಗ್ ದಿಸ್ ಬ್ರೀದಿಂಗ್ ಟೆಕ್ನಿಕ್. ಬೇಕಂದರೆ ಹೋಗಿ ಐಸ್ಮ್ಯಾನ್ ಆಫ್ ಪೋಲೆಂಡ್ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಸೊ ವಿಮ್ ಆಫ್ ಬ್ರೀದಿಂಗ್ ಟೆಕ್ನಿಕ್ ಮಾಡುವಾಗ ಬಯೋಲಾಜಿಕಲಿ 3 things happens. ಒನ್ ಇಸ್ ನಿಮ್ಮ ಬಾಡಿ ಹೈಪರ್ ವೆಂಟಿಲೇಷನಲ್ಲಿ ಹೋಗುತ್ತೆ. ಸೊ ಹೈಪರ್ ವೆಂಟಿಲೇಷನ್ ಅಂದರೆ ಏನಂದರೆ, ಹ್ಯೂಮನ್ ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ ಬ್ಲಡ್ಡಲ್ಲಿ ನಾರ್ಮಲ್ ಆಗಿ 97 to 99%, ದಟ್ ಈಸ್ ಮ್ಯಾಕ್ಸ್ ಥ್ರೆಶೋಲ್ಡಲ್ಲಿ ಯಾವಾಗಲೂ ಮೇಂಟೈನ್ ಆಗುತ್ತೆ. ಬಟ್ ಈ CO2 ಅನ್ನೋದು ಆವ್ರೇಜ್ ಲೆವೆಲಲ್ಲಿ ಮೇಂಟೈನ್ ಆಗುತ್ತೆ ಇನ್ ಆರ್ಡರ್ ಟು ರಿಲೀಸ್ ದಿ ಆಕ್ಸಿಜನ್ ಟು ಬ್ಲಡ್ ಸ್ಟ್ರೀಮ್. ಇದು ರೆಗ್ಯುಲೇಟ್ ಮಾಡುತ್ತೆ CO2. ಸೊ ಈ ಬ್ರೀದಿಂಗ್ ಟೆಕ್ನಿಕ್ ಮಾಡುವಾಗ ಏನಾಗುತ್ತೆ, ಯು ಟೇಕ್ ಹೆದರ್ಕೋಬೇಡಿ. ಈ ಬ್ರೀದಿಂಗ್ ಟೆಕ್ನಿಕ್ ಮಾಡುವಾಗ ನಿಮ್ಮ CO2 ಲೆವೆಲ್ ಆವ್ರೇಜ್ಗಿಂತ ಕೆಳಗಡೆ ಇಳಿಯುತ್ತೆ. ಸೊ ಈ ಕೆಳಗಡೆ ಇಳಿಯುವಾಗ ಅ ಸರ್ಟನ್ ಫಿನಾಮಿನಾ ಹ್ಯಾಪನ್ಸ್. ಅದು ಹ್ಯಾಲಮೊಥಲ್ ಹೈಪೋ ಏನೇನೋ ಐತದು. ಸೊ ಆ ಬೇಸ್ ಲೈನ್ ಕೆಳಗಡೆ ಇಳಿದಾಗ ನಿಮ್ಮ ಬಾಡಿ pH ಲೆವೆಲ್ ಇನ್ಕ್ರೀಸಸ್. ಸೊ ಒನ್ಸ್ pH ಲೆವೆಲ್ ಇನ್ಕ್ರೀಸಸ್, ಯುವರ್ ಬಾಡಿ ಬಿಕಮ್ಸ್ ಆಲ್ಕಲೈನ್. ಸೊ ಆಲ್ಕಲೈನ್ ಆದಾಗ ಏನು ಮಾಡುತ್ತೆ, ಹೀಮೋಗ್ಲೋಬಿನ್ ನಿಮ್ಮ ಬ್ಲಡ್ ಸ್ಟ್ರೀಮಲ್ಲಿ ಆಕ್ಸಿಜನ್ನ ಇಟ್ ವಿಲ್ ಸ್ಟಾರ್ಟ್ ಟು ಹೋಲ್ಡ್ ಮೋರ್, ಜಾಸ್ತಿ ಹೋಲ್ಡ್ ಮಾಡುತ್ತೆ ಬ್ಲಡ್ ಸ್ಟ್ರೀಮಲ್ಲಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ CO2 ಲೆವೆಲ್ ಡಿಕ್ರೀಸ್ ಆಗೋದ್ರಿಂದ ನಮ್ಮ ಬಾಡಿಯಲ್ಲಿ ಅಡ್ರಿನಲಿನ್ ಕಿಕ್ ಇನ್ ಆಗುತ್ತೆ. ಸೊ ಒನ್ಸ್ ಅಡ್ರಿನಲಿನ್ ಸ್ಟಾರ್ಟ್ಸ್ ಟು ಕಿಕ್ ಇನ್, ಅಟ್ ದ ಸೇಮ್ ಟೈಮ್ ನಿಮ್ಮ ಬಾಡಿಯಲ್ಲಿರೋ ಪೇಯ್ನ್ ರಿಸೆಪ್ಟರ್ಸ್ ಕೂಡ ಕಡಿಮೆ ಆಗುತ್ತೆ. ಬಿಕಾಸ್ CO2 ಲೆವೆಲ್ ಕಡಿಮೆ ಆಗೋದ್ರಿಂದ ಪೇಯ್ನ್ ರಿಸೆಪ್ಟರ್ಸ್ ಕಡಿಮೆ ಆಗುತ್ತೆ. ಸೈನ್ಸ್ ಎಲ್ಲ ಅವೆಲ್ಲ ನೀವು ಬೇಕಂದ್ರೆ ಅವಾಗ ಆಮೇಲೆ ಹೋಗಿ ನೋಡ್ಕೊಳ್ರಿ. ವಿಮ್ ಆಫ್ ಬ್ರೀದಿಂಗ್ ಟೆಕ್ನಿಕ್ ಬಗ್ಗೆ ಆಮೇಲೆ ಓದ್ಕೊಳ್ರಿ. ಸೊ ಬೇಸಿಕಲಿ ಏನಾಗುತ್ತೆ, ಅಡ್ರಿನಲಿನ್ ರಶ್ ಆಗುತ್ತೆ, pH ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಬ್ಲಡ್ಡಲ್ಲಿ ಬಂದ್ಬಿಟ್ಟು ಆಕ್ಸಿಜನ್ ಲೆವೆಲ್ ಜಾಸ್ತಿ ಹೋಲ್ಡ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪೇಯ್ನ್ ಲೆವೆಲ್ ಕಡಿಮೆ ಆಗೋದ್ರಿಂದ ನೀವು ಪುಷಪ್ ಹೊಡೆಯುವಾಗ ಆ ಪೇಯ್ನ್ ನಿಮಗೆ ಜಾಸ್ತಿ ಗೊತ್ತಾಗಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ವಿಲ್ ಸ್ಟಾರ್ಟ್ ಟು ಡೂ ಮೋರ್ ಪುಷಪ್ಸ್ ಬಿಕಾಸ್ ಆಕ್ಸಿಜನ್ ಇಸ್ ಹೋಲ್ಡಿಂಗ್ ಮೋರ್ ಇನ್ ಯುವರ್ ಬಾಡಿ ಇವಾಗ. ಸೊ ಅದರಿಂದ ನಾರ್ಮಲಾಗಿ ಎಷ್ಟು ಮಾಡೋಕ್ಕಾಗುತ್ತೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತೀರಾ ಪುಷಪ್ ನೀವು. ಓಕೆ, ಟಕ 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 ಅಂತ ಮಾತಾಡ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ. ಏನೆಲ್ಲ ಅಂದರೆ ನನಗೂ ಇವಾಗ ನೆನಪಿಲ್ಲ. ಥಿಯರಿ ಬಿಟ್ಬಿಡಿ. ಐ ಹ್ಯಾವ್ ಬಿನ್ ಡೂಯಿಂಗ್ ದಿಸ್ ಫಾರ್ ಮೋರ್ ದೆನ್ 2.5 years ಇಂದ ನಾನು ಮಾಡ್ತಾ ಇದ್ದೀನಿ. ಸೊ ಪ್ರಾಕ್ಟಿಕಲ್ಲಾಗಿ ಇವಾಗ ಮಾಡೋಣ. ಗರ್ಲ್ಸ್, ಇಫ್ ಯು ಆರ್ ಇನ್ ಪೀರಿಯಡ್ಸ್, ಬೆಟರ್ ಟು ಅವಾಯ್ಡ್ ದಿಸ್. ಆ್ಯಂಡ್ ಬಾಯ್ಸ್, ನೋ ಅದರ್ ಆಪ್ಷನ್ ಬಡಿ. ಓನ್ಲಿ ಒನ್ ಆಪ್ಷನ್, ಡ್ರೈವ್ ಮಾಡೋವಾಗ ಇಲ್ಲ ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿರೋವಾಗ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಮಾಡಿದಾಗ ಯು ವಿಲ್ ಗೆಟ್ ಟಿಂಗ್ಲಿಂಗ್ ಫೀಲಿಂಗ್. ಚುಟ್ಟು 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 ಅನ್ನುತ್ತೆ ನಿಮ್ಮ ಬಾಡಿಯೆಲ್ಲ. ಆ ಚುಟ್ಟು ಚುಟ್ಟು ಅನ್ನೋವಾಗ ಚುಟ್ಟು ಚುಟ್ಟು ಅನ್ನುತ್ತೆ, ಚುಟ್ಟು ಚುಟ್ಟು ಅನ್ನುತ್ತೆ, ನಿಜ ನಿಜ ಅಂತೈತಿ. ಸೊ ಬೇಸಿಕಲಿ 30 ಬ್ರೀದಿಂಗ್ ಕೌಂಟ್ಸ್ ಮಾಡಬೇಕು. ಸಿಂಪಲ್, ಬಾಯಿಂದ ಹೊಟ್ಟೆ ಚೆಸ್ಟು ಅಷ್ಟೇ, ಬೇರೇನಿಲ್ಲ. 30 ಸಲ ಮಾಡಬೇಕು. ಫಸ್ಟ್ 10 times ಮಾಡಿ ಬಿಟ್ಟು 10 seconds ಹಂಗೆ ಇಡ್ತೀವಿ ನಾವು. ಆಮೇಲೆ ಮತ್ತೆ ಒಂದು 20 times ಮಾಡಿ ಫುಲ್ ಬ್ರೆತ್ ಹೊರಗಡೆ ಬಿಟ್ಟು ವಿ ವಿಲ್ ಸ್ಟಾರ್ಟ್ ಡೂಯಿಂಗ್ ಪುಷಪ್. ಈ ವಿಡಿಯೋ ಮಾಡೋ ಮೇನ್ ರೀಸನ್ನೇ ನೀವು ಪುಷಪ್ ಜರ್ನಿನ ಸ್ಟಾರ್ಟ್ ಮಾಡಬೇಕಂತಾನೆ, ನಿಮ್ಮನ್ನ ಮೋಟಿವೇಟ್ ಮಾಡಬೇಕಂತಾನೆ, ನಿಮ್ಮಿಂದ ಜಾಸ್ತಿ ಪುಷಪ್ ಮಾಡೋಕ್ಕಾಗುತ್ತೆ ಅಂತ ಹೇಳೋದಕ್ಕೆ. ನೀವು ಈ ವಿಡಿಯೋನ ಬೆಡ್ಡಲ್ಲಿ ಮಲ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ನೋಡ್ತಾ ಇದ್ದರೆ ಪ್ಲೀಸ್ ಮಾಡಬೇಡಿ. ಕಮಾನ್, ಲೆಟ್ಸ್ ಡೂ ವಿತ್ ಮೀ. ಫಾಲೋ ಲಾಂಗ್ ಮಾಡಿ ಪುಷಪ್ ಹೊಡೆಯೋಣ ಇವಾಗ ಒಂದು ರೌಂಡ್. ಬನ್ನಿ ಮಾಡೋಣ. ಓಕೆ, 3, 2, 1 ಗೋ. ಲಾಸ್ಟ್.
ವೆಯ್ಟ್ ಪುಷಪ್ ಹೊಡಿಬೇಕಲ್ಲ, ಟಿಕ್ ಮಾಡ್ತೀನಿ. ಇದು ಮಾಡೋಕ್ಕಿಂತ ಮುಂಚೆ, ಬ್ರೀತಿಂಗ್ ಟೆಕ್ನಿಕ್ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟ್. Push. One more. One more. Emma. ಅಯ್ಯಪ್ಪ. ಸೊ ಐ ಹೋಪ್ ನೀವು ಮಾಡಿ ಅನ್ಕೊತೀನಿ. ಎಷ್ಟು ಮಾಡಿ ನನಗೆ ಗೊತ್ತಿಲ್ಲ, ಕೌಂಟ್ ಲೆಕ್ಕ ಹಾಕ್ತೀನಿ, ನಾನು ಲೆಕ್ಕ ಹಾಕಿ ಇಷ್ಟರಲ್ಲಿ ಹಾಕ್ತೀನಿ. ಮ್ಯಾಕ್ಸಿಮಮ್ ಈ ಬ್ರೀತಿಂಗ್ ಟೆಕ್ನಿಕ್ ಮಾಡೋಕ್ಕೆ ನಮ್ಮ ಮಾಡಿಲ್ಲ ಅಂದರೆ 50-52 ಆಸ್ ಎ ಸೈಡ್ ಪ್ರೀವಿಯಸ್ ಸ್ಟ್ರೆಂತ್ನ ಗೇನ್ ಮಾಡಿ. ಸೊ ಇವಾಗ 1 ವೀಕ್ ಆದಮೇಲೆ ಐ ಆಮ್ ಜಸ್ಟ್ ಚೆಕಿಂಗ್ ಎಷ್ಟಾಗಿರ್ಬೋದು ಅಂತ. ಸೊ ನೀವು ಟ್ರೈ ಮಾಡಿ. ಆಲ್ರೆಡಿ ಕೈ ನೋಡ್ತಿದ್ದೆ ಅಪ್ಪ. ಏಮ್ಮ ಈ ಕಡೆ ಬರ್ತೀನಿ. ಓಕೆ, ನೆಕ್ಸ್ಟ್ ಎಲ್ಲ ಕಕ್ ಮಾಡ್ತೋದಿಲ್ಲ ಪುಷಪ್ ಹೊಡೆಯುವಾಗ. ಬಟ್ ಇಟ್ಸ್ ಓಕೆ ಎಂಟ್ರಡಿಕ್ಸ್ ಇದು ಯಾರನ್ನ ಲಾಸ್ಟ್ ತನಕ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಲಾಸ್ಟ್. ಆಡಿಯೋ ಕ್ವಾಲಿಟಿನೂ ಇರಲ್ಲ. ಎಂಜಾಯ್. ಬೈ.